ಪ್ರೇಸ್ ದ ಲಾರ್ಡ್. ಪ್ರಿಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದನೆ ಹೇಳ್ತೇನೆ. ಈ ಸಮಯದಲ್ಲಿ ನಾವು ಒಂದು ವಾಕ್ಯ ಓದ್ಕೊಳ್ಳೋಣ. ಮತ್ತಾಯ 5ನೇ ಅಧ್ಯಾಯ 15ನೇ ವಚನ. ದೇವರ ನಾಮ ಸ್ತೋತ್ರ. ಮತ್ತು ದೀಪವನ್ನು ಹತ್ತಿಸಿ ಕೊಳದೊಳಗೆ ಇಡುವುದಿಲ್ಲ, ದೀಪಸ್ತಂಭದ ಮೇಲೆ ಇಡುತ್ತಾರಷ್ಟೇ, ಆಗ ಅದು ಮನೆಯಲ್ಲಿರುವವರೆಲ್ಲರಿಗೆ ಬೆಳಕು ಕೊಡುವುದು ಅಂದನು. ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ಆಮೇಲೆ ದೇವ್ರ ನಮ್ಮ ಸ್ತೋತ್ರವಾಗಲಿ. ಪ್ರಿಯ ದೇವ್ರ ಮಕ್ಕಳೇ, ದೀಪ ಹಚ್ಚಿ ಯಾರು ಒಂದು ಕೊಳದೊಳಗೆ ಇಡುವುದಿಲ್ಲ. ಯಾಕಂತಂದರೆ ಕೊಳದೊಳಗೆ ಇಟ್ಟರೆ ಆಯ್ತದು ಕತ್ತಲಾಗಿ ಬೀಳ್ತದೆ. ಅದಕ್ಕಾಗಿ ಕತ್ತಲಾಗಿ ನಾವು ಏನು ಮಾಡೋಕ್ಕೂ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಎಲ್ಲಿಕ್ತಾರೆ ಅದು ದೀಪ ಸ್ತಂಭದ ಮೇಲೆ ಇಡ್ತಾರೆ. ದೇವ್ರ ನಮ್ಮ ಸ್ತೋತ್ರವಾಗಲಿ. ದೀಪ ಸ್ತಂಭದ ಮೇಲೆ ಇಟ್ಟರೆ ಅದೇನು ಮಾಡ್ತದೆ, ಮನೆಯಲ್ಲಿರೋರಿಗೆಲ್ಲ ಬೆಳಕು ಕೊಡ್ತದೆ. ದೇವ್ರಿಗೆ ಸ್ತೋತ್ರ. ಅದಕ್ಕೋಸ್ಕರ ನಾವು ಈ ಲೋಕದಲ್ಲಿ ಏನಾಗಿರಬೇಕು, ದೀಪ ಆಗಿರಬೇಕು. ನಮಗೆ ನೋಡಿ ಇನ್ನೊಬ್ಬರು ಜೀವಳದ್ರೆ ಕಂಡುಕೋಬೇಕು. ಯಾಕಂತಂದರೆ ನಾವೇ ಮಾದರಿ ಇಲ್ಲ ಅಂದರೆ ಇನ್ನೊಬ್ಬರು ಕಂಡುಕೊಳ್ಳೋಕೆ ಸಾಧ್ಯ ಇಲ್ಲ. ನಾವು ಇನ್ನೊಬ್ರಿಗೆ ಅಡ್ಡಿ ಆಗಬಾರ್ದು. ಯಾಕಂದರೆ ನಮ್ಮ ಹಿಂದೆ ಇನ್ನೂ ಎಷ್ಟೋ ಜನ ದೇವ್ರಿಗೆ ಕಂಡುಕೊಂಬದೆ ಇನ್ನೂ ಅರಿಯದೆ ಜೀವಿಸ್ತಾ ಇದ್ದಾರೆ. ಅದಕ್ಕಾಗಿ ನಾವು ಅವ್ರ ಮುಂದೆ ನಾವೇನಾಗಬೇಕು, ಮಾದರಿಯಾಗಿರಬೇಕು, ಬೆಳಕಾಗಿರಬೇಕು. ನಾವು ಲೋಕಕ್ಕೆ ಪ್ರಕಾಶವುಳ್ಳವರಾಗಿರಬೇಕು. ದೇವ್ರು ನಮ್ಮ ಸ್ತೋತ್ರವಾಗಲಿ. ಅದಕ್ಕೆ ದೀಪ ಯಾವತ್ತೂ ಏನು ಮಾಡಲ್ಲ, ಕೊಳದೊಳಗೆ ಇಡುವುದಿಲ್ಲ. ಅದು ಕತ್ತಲು ಬೀಳ್ತದೆ. ಕತ್ತಲಾಗಿ ನಾವು ಏನು ಮಾಡೋಕ್ಕೂ ನಮಗೇನು ಸಾಧ್ಯ ಹೇಳಿ? ನಾವು ಎಷ್ಟೇ ಕಣ್ಣಿದ್ರೂ ಕೂಡ ನಾವು ಏನು ಮಾಡೋಕ್ಕೂ ಸಾಧ್ಯವಿಲ್ಲ. ಅದಕ್ಕೋಸ್ಕರ ಮನೆ ತುಂಬ ಬೆಳಕು ಬೇಕು ಅಂತಂದರೆ ದೀಪ ಸ್ತಂಭದ ಮೇಲೆ ಆ ದೀಪ ಇಡ್ತಾರೆ. ದೇವ್ರಿಗೆ ಸ್ತೋತ್ರ. ಯಾಕಂತಂದರೆ ಅದು ಬೆಳಕು ಯೇಸು ಕ್ರಿಸ್ತನಾಗಿದ್ದಾನೆ. ದೇವ್ರಿಗೆ ಸ್ತೋತ್ರ. ಆ ಬೆಳಕಿನಲ್ಲಿ ನಾವು ಪ್ರತಿಯೊಬ್ಬರು ನಡಿಬೇಕು. ಪ್ರಿಯ ದೇವ್ರ ಮಕ್ಕಳೇ, ಆ ಬೆಳಕು ಏನು ಎಂಬುದು ನಾವು ಅರಿತುಕೊಳ್ಳಬೇಕು. ಆ ಬೆಳಕು ನಮಗೋಸ್ಕರ ಎಷ್ಟು ದಾರಿ ತೋರಿಸ್ತದ, ಎಲ್ಲೆಲ್ಲಿಗೆಲ್ಲ ನಮ್ಮನ್ನು ಕರೆದೈತೆ. ಅದಕ್ಕಾಗಿ ನಾವು ಆ ಬೆಳಕಿನಲ್ಲೇ ಹೋಗಬೇಕು. ಯಾಕಂತಂದರೆ ಹಿಂದಕ್ಕೆ ಪಂಡಿತರು ಕೂಡ ಆ ಚುಕ್ಕಿ ಒಂದು ಬೆಳಕೆ ದೇವರು ಹುಟ್ಟಿದಲ್ಲಿ ಕರ್ಕೊಂಡ್ರು. ದೇವ್ರು ನಮ್ಮ ಸ್ತೋತ್ರವಾಗಲಿ. ಆ ಒಂದು ಬೆಳಕಿನಿಂದ ಅವರು ಆ ದೇವರನ್ನು ನೋಡುವಂತೆ ಅವ್ರಿಗೆ ಕಾಣಿದ್ರು. ಅದಕ್ಕಾಗಿ ನಾವು ಈ ಕಾಲದಲ್ಲಿ ಏನು ಮಾಡಬೇಕಂದ್ರೆ, ಈ ದಿನಗಳಲ್ಲಿ ಕೆಟ್ಟ ದಿನಗಳಾಗಿದೆ. ಈ ದಿನಗಳು ಭಾಳ ಕೆಟ್ಟವಾಗಿದೆ. ಅದಕ್ಕೋಸ್ಕರ ನಾವು ಎಲ್ಲರೂ ಏನು ಮಾಡಬೇಕು, ದೇವರೆಂಬ ಒಂದು ಬೆಳಕಿನಲ್ಲಿ ನಾನೇ ನಿಮಗೆ ದೀಪವಾಗಿದೆ ಅಂತ ಹೇಳಿದ್ದಾರೆ. ದೇವರಿಗೆ ಸ್ತೋತ್ರ. ನಮ್ಮ ಕಾಲಿಗೆ ಏನಾಗಿದ್ದಾರೆ, ಬೆಳಕು ಆಗಿದ್ದಾರೆ, ದಾರಿಗೆ ದೀಪವಾಗಿದ್ದಾರೆ. ದೇವರಿಗೆ ಸ್ತೋತ್ರ. ಅದಕ್ಕೋಸ್ಕರ ನಾವು ನೋಡಬೇಕು, ಆ ಬೆಳಕಿನಲ್ಲಿ ನಾವು ನಡಿಬೇಕು. ಕತ್ತಲೆ ಲೋಕ, ಕತ್ತಲೆ ಮನಸ್ಸು, ಕತ್ತಲೆ ಹೃದಯ ಯಾವುದು ನಮ್ಮಲ್ಲಿ ಇರಬಾರ್ದು. ನಮ್ಮಲ್ಲಿ ಏನಿರಬೇಕು, ಬರೀ ಬೆಳಕಾಗಿರಬೇಕು. ಹಾಗಾದ್ರೆ ಬೆಳಕಿನಲ್ಲಿ ನಾವು ಜೀವಿಸಬೇಕಂದ್ರೆ ನಾವು ಪ್ರಾರ್ಥನೆಯಲ್ಲಿ, ವಾಕ್ಯದಲ್ಲಿ ಇನ್ನೂ ಹೆಚ್ಚಾಗಿ ಬೆಳಿಬೇಕು. ಪ್ರಿಯದೇ ಮಕ್ಕಳು, ಎಲ್ಲರೂ ಈ ದಿನಗಳಲ್ಲಿ ಕತ್ತಲಲ್ಲಿ ಯಾರು ನಡೆಯದೆ ಪ್ರತಿಯೊಬ್ಬರು ಬೆಳಕಿನಲ್ಲಿ ಬರಬೇಕು. ಅದಕ್ಕಾಗಿ ನಾವು ಈ ದಿನಗಳಲ್ಲಿ ಪ್ರಾರ್ಥನೆ ಮಾಡೋಣ. ಯೇಸುವಿನ ನಾಮದಲ್ಲಿ. ಪರಿಶುದ್ಧನೇ 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 ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರ ಕರ್ತನೆ. ಅಪ್ಪ, ನಿನ್ನ ಕೃಪೆ ಶಾಶ್ವತವಾಗಿದೆ ಕರ್ತನೆ. ನಿನ್ನ ಚಿತ್ತವಂತೆ ಬಲಪಡಿಸೋಪ್ಪ. ನೀವು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವಂಥ ಸರ್ವಶಕ್ತನಾಗಿದೆ ದೇವಾ. ಅಪ್ಪ, ಪ್ರಪಂಚದಾಗ ಎಷ್ಟೋ ಮಕ್ಕಳು ಕರ್ತನೆ ಕತ್ತಲ ಜೀವಿತದಲ್ಲಿ ಜೀವಿಸ್ತಿದ್ದಾರೆ. ಕರ್ತನಿಗೆ ಸ್ತೋತ್ರಪ್ಪ. ನಿನ್ನ ಒಂದು ಬೆಳಕಿನಲ್ಲಿ ನಡೆಯುವಂತೆ ಕರ್ತನೆ, ಪ್ರಕಾಶವುಳ್ಳವರಾಗಿ ಜೀವಿಸುವಂತೆ ಕರ್ತನೆ. ಅಪ್ಪ, ನಿನ್ನ ಮುಖ ನೋಡಿದರೆ ಯಾರು ಲಜ್ಜಿತರಾಗಿಲ್ಲ. ಪ್ರತಿಯೊಬ್ಬರು ಜೀವನದಲ್ಲಿ ಕಂಡುಕೋಬೇಕು ದೇವ. ನನಗೆ ಸ್ತೋತ್ರ. ಪ್ರತಿಯೊಬ್ಬರು ಬೆಳಕಿನಲ್ಲಿ ನಡಿಬೇಕು ದೇವ. ನನಗೆ ಸ್ತೋತ್ರ. ನಿನ್ನ ವಾಕ್ಯದಲ್ಲಿ, ಪ್ರಾರ್ಥನೆಯಲ್ಲಿ ನೀನು ಹೆಚ್ಚಾಗಿ ಬೆಳೆಯುವಂತೆ ಪ್ರತಿಯೊಂದು ಕುಟುಂಬ, ಪ್ರತಿಯೊಂದು ಮಕ್ಕಳಿಗೆ ಈ ದಿನಗಳಲ್ಲಿ ಬಲಪಡಿಸು ದೇವ. ನನಗೆ ಸ್ತೋತ್ರ. ಎಷ್ಟೋ ಜನ ಈ ಲೋಕದ ಅಂಧಕಾರ ಶಕ್ತಿಯಲ್ಲಿ ಜೀವಿಸ್ತಾ ಇದ್ದಾರೆ ಕರ್ತನೆ. ಕತ್ತಲೆ ಲೋಕದಲ್ಲಿ ಜೀವಿಸಿದರೆ ಕರ್ತನೆ, ಆ ಕತ್ತಲೆ ಬಿಟ್ಟು ಕರ್ತನೆ ಬೆಳಕಿನ ಮಾರ್ಗದಲ್ಲಿ ಬರುವಂತೆ ಎಲ್ಲ ಮಕ್ಕಳನ್ನು ಈ ದಿನಗಳಲ್ಲಿ ಮುಟ್ಟು ದೇವ. ನಿನಗೆ ಸ್ತೋತ್ರ ಕರ್ತನೆಪ್ಪ. ನಿನ್ನ ಕೃಪೆ ಶಾಶ್ವತವಾಗಿದೆ ಕರ್ತನೆ. ತಂದೆ, ಮಗ, ಪವಿತ್ರಾತ್ಮದಿಂದ ಒಬ್ಬೊಬ್ಬರನ್ನು ಬಲಪಡಿಸಿ ಇಡೀ ಲೋಕದ ಎಲ್ಲ ಮಕ್ಕಳು ಕರ್ತನೆ ಶಾಂತಿ ಸಮಾಧಾನ ಹೊಂದುವಂತೆ, ಎಲ್ಲ ಮಕ್ಕಳು ಜೀವನದಲ್ಲಿ ಕಂಡುಕೊಳ್ಳುವಂತೆ, ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತೌಕಪಡುವಂತೆ ಎಲ್ಲ ಮಕ್ಕಳನ್ನು ಈ ದಿನಗಳಲ್ಲಿ ಬಲಪಡಿಸಿ ಆಶೀರ್ವದಿಸಿ ಕರುಣಿಸಬೇಕೆಂದು ಯೇಸುವಿನ ನಾಮದಲ್ಲಿ ಕೇಳ್ತಾನೆ ತಂದೆ. ಆಮೇನ್. ಪ್ರೈಸ್ ದ ಲಾರ್ಡ್.